ನಾವೆಲ್ಲ ಥಿಯೇಟರ್ ಅಲ್ಲಿ ದುರಂಧರ್ ಮೂವಿ ನೋಡಿ ಖುಷಿ ಪಡ್ತಾ ಇದೀವಿ. ನಮ್ಮ ಮಧ್ಯೆ ಇರೋ ನಿಜವಾದ ದುರಂಧರ್ ಬಗ್ಗೆ ಯಾರಿಗೆಲ್ಲ ಗೊತ್ತು? ಎಸ್, ದ ನೇಮ್ ಈಸ್ ಅಜಿತ್ ದೋವಲ್, ದ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ. ನಾವೆಲ್ಲ ಕಂಪ್ಯೂಟರ್ ಅಲ್ಲಿ ಗೇಮ್ ಆಡ್ತಾ ಇದ್ರೆ ಈ ವ್ಯಕ್ತಿ ನಿಜವಾದ ಲೈಫ್ ಅಲ್ಲಿ ಗೇಮ್ ಆಡ್ತಾರೆ. ಇವತ್ತು ಇವರಿಗೆ ಬರೋಬ್ಬರಿ 81 ವರ್ಷ. ಇವ್ರು ಮನ್ಸ್ ಮಾಡಿದ್ರೆ ರಿಟೈರ್ಮೆಂಟ್ ತಗೊಂಡು ಮನೇಲಿ ರೆಸ್ಟ್ ಮಾಡಬಹುದಾಗಿತ್ತು. ಬಟ್ ಹಿ ಇಸ್ ನಾಟ್. ಯಾಕಂದ್ರೆ ಇವ್ರು ಮಾಡ್ತಾ ಇರೋದು ಬರೀ ಕೆಲಸ ಅಲ್ಲ, ದೇಶದ ಸೇವೆ. ಇವರು ತಮ್ಮ ಸರ್ವಿಸ್ ಅಲ್ಲಿ ಬರೋಬ್ಬರಿ 7 ವರ್ಷ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಕಳೀತಾರೆ. ಅಂಡ್ ಪಾಕಿಸ್ತಾನದವ್ರು ಒಬ್ರಿಗೂ ಕೂಡ ಗೊತ್ತಾಗಿರ್ಲಿಲ್ಲ ಇವರು ಮುಸ್ಲಿಂ ಧರ್ಮನ ಯಾವ ಮಟ್ಟಿಗೆ ಕಲ್ತಿದ್ರು ಅಂತ. ಅಂದ್ರೆ ಅಲ್ಲಿರೋ ನಿಜವಾದ ಪಾಕಿಸ್ತಾನದವ್ರು ಕೂಡ ಇವ್ರ ರೀತಿ ಬಿಹೇವ್ ಮಾಡ್ತಿರ್ಲಿಲ್ಲ. ಚಿಕ್ಕ ಮಕ್ಕಳಿಗೆ ಓಲೆ ಚುಚ್ಚೋದು ಹಿಂದೂಗಳ ಒಂದು ಪದ್ಧತಿ. ಈ ಒಂದು ಪದ್ಧತಿಯಿಂದ ಪಾಕಿಸ್ತಾನದಲ್ಲಿ ಇವ್ರೊಂದ್ಸಲ ಸಿಗಾಕೋತಾರೆ. ಇವ್ರ ಕಿವಿಲಿ ಹೋಲ್ ಇರೋದನ್ನ ಕಂಡಿಡಿದವನ್ ಕೂಡ ಒಬ್ಬ ಹಿಂದೂನೇ ಆಗಿರ್ತಾನೆ. ನನ್ನ ಕೇಳಿದ್ರೆ ಸ್ಕ್ರೀನ್ ಮೇಲೆ ಸ್ಪೈ ತರ ಆಕ್ಟ್ ಮಾಡೋದು ತುಂಬಾ ಈಸಿ. ಬಟ್ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಸ್ಪೈ ಆಗಿರೋದು ಸುಲಭದ ಮಾತಲ್ಲ. 2016ರ ಉರಿ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇದ್ದಿದ್ದು ಕೂಡ ಅಜಿತ್ ದೋವಲ್ ಎಂಬ ಮಾಸ್ಟರ್ ಮೈಂಡ್. ಇಡೀ ದೇಶನೇ ಒಂದು ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇದ್ರೆ ಈ ವ್ಯಕ್ತಿ ಇನ್ನೊಂದು ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ್ ದೋವಲ್ ಎಂಬ ಹೆಸರು ಕೇಳಿದ್ರೆ ನಮ್ಮ ಶತ್ರು ರಾಷ್ಟ್ರಗಳೇ ನಡುಗುತ್ತೆ. ಬಟ್ ಸ್ಯಾಡ್ ನ್ಯೂಸ್ ಏನಂದ್ರೆ ನಮ್ಮಲ್ಲೇ ಇವ್ರ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ಈ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಜಿತ್ ದೋವಲ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಆದಷ್ಟು ಜನಕ್ಕೆ ಈ ರೀಲ್ ನ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.